जाड्या पहा शुक्लां ब्रह्म विचारसार परमा आद्यां जगद्व्यापिनीं वीणा पुस्तकधारिणीम् अभयदा जाड्यान्धकारापहा हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदाम् ನಾವು ನೋಡಿದ್ರು ಅಪ್ಪ ಈಗ ಮಾಡಿದ್ರು ಕರೆದ್ರಿ ನಾವು ಈಗ ಬೇಡ ನಮ್ಮ ಕೆಲಸ ಅಂತ ಹೇಳಿ ಈಗ ಮೊದಲು ಬಂದಾಗ ಬಂದ್ರೆ ಬೇಡ ಒಳಗೆ ಬರ್ಬೇಕಾದ್ರೆ ಒಳಗೆ ಹೋಗಿ ನೋಡ್ತೀವಿ ಎಲ್ಲ ಕಡೆ ನಾವು ಸಂತೋಷ ಆಗದೆ ನಿಮ್ಗೆ ಕಳಿಸಿದ್ವಿ ಭಾಳ ಚೆನ್ನಾಗಿದೆ. ಚಲೋ ಪ್ರಯತ್ನ ಮಾಡ್ತಾರೆ ಮಕ್ಕಳು. ಇದು ನೋಡಿದ್ರೆ ಮುಂದುವರಿಬಹುದಲ್ವಲ್ಲ ಮುಂದುವರಿಬಹುದು ಈ ಕೆಲವೊಂದು ಸ್ವಲ್ಪ ದೋಷ ಇರ್ತಾವೆ. ಹಾಗೆ ಅದು ಸ್ವಾಭಾವಿಕ. ಈಗ ಸೋಲು ಗೆಲುವಿನ ಸೋಪಾನ. ಇವತ್ತು ಯಾರು ಸೋತಾರ ನಾಳೆ ಅವ್ರು ಗೆಲ್ತಾರ. ಆದ್ರೂ ನಾವು ಸೋತಿದ್ದೇವೆ ತಿಳಿಬೇಕು ಅಷ್ಟ. ಸೋತಿದ್ದೇವೆ ತಿಳಿಬೇಕು. ಸೋತ ನಿರಾಶೆ ಆಗ್ಬಾರ್ದು. ಕೆಲವು ಶಾಲೆ ಹೋಯ್ತು ಮತ್ತೆ ತಿಳ್ಕೊಂಡು ಬಿಟ್ರೆ ಮಕ್ಕಳು ನಾಳೆ ನಮ್ಗೆ ಸ್ವಲ್ಪ ಹಳಾಳೆ ಅನಿಸ್ತು. ಏನು ಮಾಡೋದು ಒಂದು ವಿಷಯ ಮಾಡಿ ಇವ್ರಿಗೆ ಅನುಕೂಲ ಆಗಲಿದೆ. ಜ್ಞಾನ ತರಂಗಿಣಿ ಪ್ರಥಮ ಪೂರ್ವ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಪ್ರಥಮ ದ್ವಿತೀಯ ತೃತೀಯದಲ್ಲಿ ಈಗ ಇದಕ್ಕಿಂತ ಪೂರ್ವದಲ್ಲಿ 5 ಮಾಡಿ ಅದಕ್ಕೆ ಪ್ರಮಾಣ ಪತ್ರ ಕೊಡಬೇಕು. ಅದು ಪಠ್ಯ ಪುಸ್ತಕ ಮಾಡಿ ಅಮ್ಮವ್ರ ಮನೆ ಏನಂತಾರೆ ಮೇಡಮ್ ಕುಲಪತಿಗಳು ಅವ್ರ ಪಠ್ಯ ಪುಸ್ತಕ ಅನುಮತಿ ಕೊಡ್ತಿರ್ತಾರೆ. ಮೇಲೆ ಪಠ್ಯ ಪುಸ್ತಕ ಬರೋದೇ ಈಗ ಅದು ಗುರು ಸಿಂಡಿಕೇಟ್ ಮಾತನಾಡಿ ಪಠ್ಯ ಪುಸ್ತಕ ಅವಂತ ಮಾಡ್ತಿದ್ದು ಹೇಳಿದ್ದಾರೆ. ಈಗ ಮಠಕ್ಕೆ ಬಂದಿದ್ದಾರೆ. ಇದಕ್ಕೆ 3-4 ಮಂದಿ ಎಲ್ಲ ಬೆಳೆದುಕೊಂಡು ಯಾವುದೇ ದೋಷ ಆಗದೆ ಇರ್ತಕ್ಕಂಥ ನಿಸ್ಸಂದೇಹ ಧ್ಯಾನ ಮಾಡ್ಲಿಕ್ಕೆ ಯೋಗ್ಯ ಅದ ಅಂತೇಳಿ ಈಗ ಒಪ್ಕೊಂಡ್ರು. ಆ ಕಾರಣಕ್ಕೋಸ್ಕರ ಮಾಡಿದ್ವಿ. ಹೀಗಾಗಿ ಚಿಕ್ಕ ಮಕ್ಕಳಿಗೆ UKG LKG ಇರಲ್ಲ ಅಂಥವರು ಬ್ರಹ್ಮಸೂತ್ರ ಕಂಠಪಾಠ ಮಾಡಿದ್ರ, ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದ್ರ, ಉಪನಿಷತ್ತುಗಳು ಕಂಠಪಾಠ ಮಾಡಿದ್ರ ಮಕ್ಕಳಿಗೆ ಈಗ ಚಿಕ್ಕವರಿಗೆ ಅನುಕೂಲ ಆಗುದಿಲ್ಲ. ಮತ್ತು ಪ್ರಮಾಣ ಪತ್ರ ಕೊಡಬಾರ್ದು ಅನಿಸ್ತಲ್ಲ ಹೇಳ್ತಿರ್ತಾರಲ್ಲ. ಇದು ಕಂಠಪಾಠ ಮಾಡಿದ್ರೆ ಸಾಮರ್ಥ್ಯ ಅದನ್ನು ಗುರ್ತಾಗ್ತವ್ರಿ. ಯಾವ ಸಾಮರ್ಥ್ಯದನ್ನು ಗುರ್ತಾದ್ರೆ ಆನಂತರ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಸಾಮರ್ಥ್ಯ ಗುರ್ತಾಗಲಿ, ವಿಶ್ವವಿದ್ಯಾಲಯ ಸಾಮರ್ಥ್ಯ ಗುರ್ತಾಗಲಿ ಅನ್ನೋ ದೇಶಕ್ಕೋಸ್ಕರ ಈಗ ಮಾಡಿಸಿರ್ತಕ್ಕಂಥದ್ದು. ಆಮೇಲೆ ತಾವು ಹೇಳ್ತಕ್ಕಂಥದ್ದು ಮಾಡ್ಬೋದು, ಶಬ್ದಕೋಶ ಅವತ್ತು ಮಾಡ್ಬೋದು. ಈಗ ಇದನ್ನ ಹೇಳಿ ಸಂಪೂರ್ಣ ಬ್ರಹ್ಮಸೂತ್ರ ಎಲ್ಲ ಸೂತ್ರಗಳು ಉಪನಿಷತ್ತುಗಳ ಎಲ್ಲ ಬರ್ತಾ ಎಲ್ಲ ಉಪನಿಷತ್ತುಗಳು. ಈಗ ಅವ್ರಿಗೆ ಪ್ರಮಾಣ ಪತ್ರನೇ ಬೇಕು ಅಂತ ಇರೋದಿಲ್ಲ. ಒಂದು ದೃಷ್ಟಿಯಲ್ಲಿ ಮಕ್ಕಳಿಗೆ ಇರ್ದಲ್ರಿ ಪಾಲಕರಿಗೆ ಬೇಕಾದ ಪಾಲಕರಿಗೆ. ಆದ್ರೂ ಇಂಗ್ಲಿಷ್ ನಲ್ಲಿ ಕೊಡ್ತಾರ, ಬೇರೆ ಕೊಡ್ತಾರ, ತಮ್ಮಲ್ಲಿ ಕೊಡುದಿಲ್ಲ ಅಂದ್ರೆ ನಾಳೆ ಉಪಯೋಗ ಇಲ್ಲ. ನಮ್ಮ ಮಕ್ಕಳನ್ನ ಕಳಿಸ್ಬಾರ್ದು ಅವ್ರ ಉದ್ದೇಶ. ಮಕ್ಕಳು ಸಂತೋಷ ಆಗಿರ್ತಾರೆ. ಮಕ್ಕಳ ಸಮಸ್ಯೆ ಇಲ್ಲ. ಇಲ್ಲಿ ಬಂದದ್ದು ಯಾವಾಗ ಪ್ರಮಾಣ ಪತ್ರ ಕೊಡೋದು ಆಗುದಿಲ್ಲ ಅಂತಿರ್ಲ ಆತ ಮಕ್ಕಳನ್ನ ಕರ್ಕೊಂಡು ಬಿಡ್ತಾರೆ. ಈಗ ಬೇರೆ ಬೇರೆ ಶಾಲೆಗಳಲ್ಲಿ ಇಂಗ್ಲೀಷ್ಗೆ ಮಹತ್ವ ಕೊಡ್ತಾರೆ, ಎಲ್ಲಕ್ಕೂ ಉರ್ದು ಕೊಡ್ತಾರೆ. ಸಂಸ್ಕೃತ ಮಹತ್ವ ಕೊಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ತಳದಿಂದ ಬಂತಂದ್ರೆ ಉತ್ತಮ ಸಂಸ್ಕಾರ ಕೊಡ್ತಾರೆ. ಆ ಪ್ರಮಾಣ ಪತ್ರಕ್ಕೆ ಅವ್ರು ಕೊಟ್ಟಾಗ ಪಾಲಕರು ಪಾಲಕರ ನಮ್ಮ ಕಡೆ ಸಂಸ್ಕೃತ ಕಲಿಸಿಕೊಡ್ಬೇಕು. ವಿಶ್ವವಿದ್ಯಾಲಯದವರು ಅವ್ರ ಪ್ರಮಾಣ ಪತ್ರ ವ್ಯವಸ್ಥೆ ಮಾಡ್ಕೋಬೇಕು. ಮೊದಲು ಇದನ್ನ ನೀವು ಯಾವಾಗ ಮಾಡ್ತೀರಿ? ಆಗ ನಮಗ ಚಿಕ್ಕಂದಿನ ಮಕ್ಕಳ ಅನುಕೂಲ ಆಗ್ತಾರೆ. ಯಾವಾಗ ಉತ್ತಮ ಸಂಸ್ಕಾರ ಚಿಕ್ಕಂದಿನ ಪ್ರಾರಂಭ ಆಗ್ತದೆ, ನಾವು ಮುಂದುವರಿಲಿಕ್ಕೆ ಅನುಕೂಲ ಆಗ್ತದೆ. 6ನೇ ಕ್ಲಾಸ್ ಕಲಿತು ಅಲ್ಲಿ ಮುಂದೆ ಹೋದಾಗ 6ನೇ ಕ್ಲಾಸ್ ಬೇರೆ ಕಡೆ ಹೊಂದ್ಕೊಂಡಿರ್ತಾರ ಅವರು. ಆ ನಮ್ಮ ಕಡೆ ಬರಲಿಂದ ಅವ್ರಿಗೆ ಬರೋ ಮನಸ್ಸು ಆಗೋದಿಲ್ಲ. ಕಳಿಸುವವರು ಕಳ್ಸಕ್ಕೆ ಹೋಗೋದಿಲ್ಲ. ಹೀಗಾಗಿ ಇದರಿಂದಲೂ ಕೂಡ ಅವ್ರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ಪ್ರಮಾಣ ಪತ್ರ ಮನೆಯವರು ಬಯಸ್ತಾರೆ. ಅವ್ರಿಗೆ ಪ್ರಮಾಣ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಬೇಕು. ಈಗ ಮತ್ತು ಸಾಧ್ಯ ಇಲ್ಲ ತಂದಾಗ ಮಕ್ಕಳಿಗೆ ಸದ್ಯ ಆಮೇಲೆ ಚಟಪಾಟ್ ಮಾಡ್ತಾರೆ. ಭಾಳ ಚಲೋ ಮಾಡ್ತಿರ್ತಾರೆ ಸಣ್ಣ ಮಕ್ಕಳು.
ಅವರೆಲ್ಲ ಉಪನಿಷತ್ ಆಗಲಿ ಬ್ರಹ್ಮಸೂತ್ರ ಭಗವದ್ಗೀತೆ ಆಗಲಿ ಮತ್ತು ಬೇರೆ ಬೇರೆ ಗ್ರಂಥಗಳಾಗಲಿ ನಮ್ಮಲ್ಲಿ ವೇದಾಧ್ಯಯನ ಮಾಡ್ತಾರೆ ಮಕ್ಕಳು ಅಲ್ಲಿ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರಂದ್ರೆ ಮಕ್ಕಳಿಗೆ ಸಾಮರ್ಥ್ಯ ಅದ. ಮಕ್ಕಳಿಗೆ ಸಾಮರ್ಥ್ಯ ಅಂದ್ರೆ ಸಾಮರ್ಥ್ಯ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡಲಿ ಅಂದ್ರೆ ಮಾಡೋದು ಹೆಂಗದ 6ನೇ ಕ್ಲಾಸ್ ಮುಂದೆ ಮಾಡಿದ್ರು ದೊಡ್ಡವರು ಆದ್ರೆ ಅಲ್ಲಿ ಸಂಸ್ಕಾರ ಬರ್ಲಿಕ್ಕೆ ಅನುಕೂಲ ಆಗೋದು ದೊಡ್ಡವ್ರು ಇರ್ತಾರಲ್ಲ ಅಷ್ಟೊಳಗೆ ಬೇಕಾದಷ್ಟು ಕಲಿಬೇಕಾಗಿರ್ತದೆ. ಅದು ಅವ್ರು ತಪ್ಪಿಸ್ಕೊಂಡಾಗತ್ತವ್ರು. ಅದು ಚಿಕ್ಕಂದಿರುವಾಗ ಪ್ರಮಾಣ ಪತ್ರ ಕೊಡುವ ವ್ಯವಸ್ಥೆ ಒಂದು ವೇಳೆ ಮಾಡಿದ್ರೆ ನಮ್ಮ ಸಂಸ್ಕೃತಿ ಇನ್ನೂ ಬಹಳಷ್ಟು ಜನರು ಬರ್ತಾರೆ. ಇದು ಸ್ವಲ್ಪ ನೀವು ಅನುಕೂಲ ಮಾಡ್ಕೋಬೇಕು. ಒಂದು ಕೊಡೋದು ಅನುಕೂಲ ಮಾಡಿದ್ರೆ ಭಾಳ ಉಪಯೋಗ. ಒಂದು ಅವ್ರು ಕಳಿಸೋದ್ರಗೋಸ್ಕರ ಅವ್ರ ಮಕ್ಕಳು ಪ್ರಮಾಣ ಪತ್ರ ಬೇಕಾಗಿಲ್ಲ, ಏನು ಬೇಕಾದ್ರೆ ಸಹಜವಾಗಿ ಆನಂದವಾಗಿ ಕಲಿತಾರೆ, ನಗರಗತ್ತೆ ಕಲಿತಾರೆ. ಅದಕ್ಕೆ ಮಕ್ಕಳು ಮುಂದುವರಿತಕ್ಕಂಥ ಪ್ರಯತ್ನ ಮಾಡಿದ್ರೆ ಭಾಳ ಶ್ರೇಷ್ಠ ಅದು. ಮಾಡ್ತಾರೆ ಆ ಬಗ್ಗೆ ಮಾಡ್ತಾರೆ ವಿಚಾರ ಮಾಡ್ತಾರಲ್ಲ ಮಾಡಿ ಸರಿಯಾಗಿ ಚಂದಮ ಕಣಿಗಿಲ್ಲ